ಸೆಲೆಬ್ರೇಷನ್ಸ್ಗೆ ಅಂತ ಹೋಯ್ತಾರೆ. ಹೊಸ್ತು ಅಂದ್ರೆ ಏನು ಶುರು? ಈಗ ನಾವು ಏನಂತ ಹೇಳ್ಕೊಡ್ತೀವಿ, ಹುಟ್ಟುಹಬ್ಬ ಇರ್ಬೋದು ಅಥವಾ ನಮ್ಮ ಬರ್ತ್ಡೇ, ನಮ್ಮ ಹೊಸ ವರ್ಷಕ್ಕೆ ಏನಂತೆ ಇವತ್ತೇನು ಗಲಾಟೆ ಮಾಡ್ಕೋಬೇಡ, ವರ್ಷ ಪೂರ್ತ ಒಳ್ಳೇದಾಗುತ್ತೆ ಅಂತ ಹೇಳ್ತೀವಿ. ಹೊಸ ವರ್ಷದ 31ನೇ ತಾರೀಕೆ ಕುಡಿದ್ಬಿಟ್ಟು ಕಾಲತ್ಕ ಬಿದ್ದಿರ್ತಾರೆ ಹಿಂಗೆತ್ಕೊಂಡು. ಅವನ್ನ ಕರ್ಕೊಂಡು ಪಾಪ ಪೊಲೀಸ್ನವರು KS IAS ಎಲ್ಲ IPS ಎಲ್ಲ ಮಾಡ್ಕೊ ಬಂದಿರ್ತಾರೆ. ಇವ್ರು ಕುಡಿದ್ಬಿಟ್ಟು ಎತ್ಕೋಗಿ ಮನೆ ಬಿಡಕ್ಕೆ ಅವ್ನ ತಕ್ಕೋಗಿಡ್ತಾರೆ ಪೊಲೀಸ್. ಅಷ್ಟೆಲ್ಲ ಓದ್ಕೊಂಡ್ ಬಂದ್ರು ಇವ್ನ ನೆಟ್ಟಿಗೆ ಜ್ಞಾನವೇ ಇರಕ್ಕಿಲ್ಲ, ಹಿಂಗಿಂಗ್ ತೂಗಾಡ್ತಾ ಇರ್ತಾನೆ ಬೆಳಗ್ಗೆ. ಈಗ ಹೊಸ ವರ್ಷದ ದಿನ ನೀವು ಟಿವಿ ನೋಡಿ, ಸಿನಿಮಾ ರಿಲೀಸ್ ಆದಾಗ ಒಂದಷ್ಟು ಬಹುಮುಖ ಪ್ರತಿಭೆಗಳು ಉಟ್ಕೊಳ್ತಾರೆ. ಅಣ್ಣ ಸಿನಿಮಾ ಹಂಗೆ ಅಣ್ಣ ಹಿಂಗೆ ಅಣ್ಣ ಅಂತ ಹಿಂಗ್ ಸಿನಿಮಾ ರಿಲೀಸ್ ದಿನ ಉಟ್ಕೋತಾರೋ, ಹೊಸ ವರ್ಷದ ದಿನ ಈ ಒಂದಷ್ಟು ಜನ MG ರೋಡ್ ಆ ರೋಡ್ಗಳಲ್ಲಿ ಒಂದಷ್ಟು ಉಟ್ಕೊಂಡಿರ್ತಾರೆ. 11:30 12 ಹೊಸ ಶುರುನೇ ಕಾಲೆತ್ಕ ಬಿತ್ಕೊಬಿಟ್ರೆ ಇನ್ ವರ್ಷ ಪೂರ್ತಿ ಅವ್ರಿಗೆ ಒಳ್ಳೇದು ಹೆಂಗಾಯ್ತದೆ, ಕಾಲೆತ್ಕೊಂಡೆ ಹೊಂಟೋಯ್ತಾರೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಸೆಲೆಬ್ರೇಷನ್ ಅನ್ನೋದು ಹೆಂಗೆ. ನಮಗೆ ಹೊಸ ವರ್ಷ ಯುಗಾದಿ, ನನಗೆ 31 ಏನಂದ್ರೆ ಬರೀ ಕ್ಯಾಲೆಂಡರ್ ಬದಲಾವಣೆಗೆ ಅಷ್ಟೇ. ಸರಿ ಸುಷ್ಮಾ ಮೇಡಮ್, ವರ್ಷ ಪೂರ್ತಿ ಏನೇನೋ ಆಗಿರುತ್ತೆ, ಕೆಲವೊಂದಷ್ಟು ಖುಷಿ, ಕೆಲವೊಂದಷ್ಟು ದುಃಖ, ಅದನ್ನೆಲ್ಲ ಮರೆತುಬಿಟ್ಟು ಹೊಸ ವರ್ಷವನ್ನ ನಮಗ್ ಹೇಗ್ ಬೇಕೋ ಹಾಗೆ ನಾವು ಸ್ವಾಗತ ಮಾಡ್ತೀವಿ. ಈ ಫನ್ನಿಗೆ ನೀವು ಯಾಕೆ ಬ್ಯಾರಿಯರ್ ಹಾಕ್ತೀರಿ? ನಮಗ್ ಹೆಂಗ್ ಬೇಕೋ ಹಂಗ ಆಚರಣೆ ಮಾಡ್ಕೊಳ್ಳೋದನ್ನ ತಪ್ಪು ಅಂತ ಯಾಕೆ ಕನ್ಸಿಡರ್ ಮಾಡ್ಬೇಕು? ಹಿಂಗ್ ಕೇಳ್ಬೋದು ಜನ್ಸಿ ಮಕ್ಕಳು, ಅಥವಾ ಈಗ ಯಾರೆಲ್ಲ ಪಾರ್ಟಿ ಕಲ್ಚರ್ ಬೇಕು ಅಂತಾರ ಅವರು. ನಾನು ಹೇಳೋದು ಪಾರ್ಟಿ ಮಾಡೋದು ತಪ್ಪು ಅಂತಲ್ಲ, ಎಲ್ಲಿ ಯಾವಾಗ ಏನ್ ಮಾಡಬೇಕು ಅನ್ನೋದು ಪ್ರತಿಯೊಂದಕ್ಕೂ ಎಲ್ಲೇ ಇರಬೇಕು. ಈಗ ಪ್ರಥಮ್ ಹೇಳಿದಂಗೆ ಕೊನೆ ದಿವಸ ಕುಂಬಳಕಾಯಿ ಸಿನಿಮಾ ಉದಾಹರಣೆ ತಗೊಂಡ್ರೆ, ಸಿನಿಮಾ ಮುಗಿದ ಮೇಲೆ ಕುಂಬಳಕಾಯಿ ಹೊಡೆದು ಪಾರ್ಟಿ ಮಾಡೋದು ಸಹಜಾನೇ. ಆದರೆ ಎಲ್ಲಿ ಫುಲ್ ಸ್ಟಾಪ್ ಇಡಬೇಕು, ಎಲ್ಲಿ ಪಾಸ್ ತಗೋಬೇಕು ಅನ್ನೋದನ್ನ ಅರಿವಿಲ್ದಲೆ ನೀವು ಏನೇ ಮಾಡಿದ್ರು ದಟ್ ಇಸ್ ರಾಂಗ್. ನಾನು ಹೇಳೋದು ನೀವು ನ್ಯೂ ಇಯರ್ಸ್ ನ ಆಚರಿಸಬೇಡಿ ಅಂತ ಹೇಳ್ತಾ ಇಲ್ಲ, ಆಚರಿಸಿ. ಬಟ್ ನೀವು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ನಿಮ್ಮ ಒಂದು ಚಿಕ್ಕ ಸರ್ಕಲ್ ಅಲ್ಲಿ ಸೇಫ್ ಆಗಿ ನಿಮ್ಮ ಲೈಫ್ ನ ಸೆಲೆಬ್ರೇಟ್ ಮಾಡಿ. ಡೋಂಟ್ ಮೇಕ್ ಅ ಸೆಲೆಬ್ರೇಷನ್ ಅ ಪ್ರಾಬ್ಲಮ್ ವೇರ್ ಯು ಸ್ಟಾರ್ಟ್ ಕ್ರೈಯಿಂಗ್ ಅಬೌಟ್ ಇಟ್. ಅಂದ್ರೆ ಆಚರಣೆ ಅನ್ನೋದು ಹಿಂಸೆ ಆಗಿ ಅನಾಚಾರ ಆಗಿ ತಿರುಗಬಾರದು ಅಷ್ಟೇ. ಆಚರಣೆ ಇಸ್ ಆಲ್ವೇಸ್ ಆಚರಣೆ. ನೀವು ಆಚರಣೆ ಮಾಡಬೇಡಿ ಅನ್ನೋದಲ್ಲ ಪ್ರಶ್ನೆ, 31ನೇ ತಾರೀಕು ಹೇಗೆ ಮಾಡ್ತೀರಾ ಅನ್ನೋದಲ್ವಾ ಪ್ರಶ್ನೆ. ನೀವು 31ನೇ ತಾರೀಕು ಸೆಲೆಬ್ರೇಟ್ ಮಾಡೋದಲ್ಲ ಪ್ರಾಬ್ಲಮ್. MG ರೋಡಲ್ಲಿ ಹಿಂಗಾಗತ್ತೆ ದುರಂತ ಅನ್ನತ್ತಾನೆ ಪ್ರಾಬ್ಲಮ್. ಸೊ ದ ಪ್ರಾಬ್ಲಮ್ ಇಸ್, ನೀವು ನಾರ್ಮಲ್ ಡೇ ನೀವು ನಿಮ್ಮ ಫ್ರೆಂಡ್ಸ್ ಗಳ ಜೊತೆ ಪಬ್ಬಿಗೆ ಹೋದಾಗ ತೊಂದರೆ ಆಗೋದಿಲ್ಲ. ಯಾಕೆಂದ್ರೆ ದರ್ ಇಸ್ ಅ ಸೆಗ್ಮೆಂಟ್ ಆಫ್ ಪೀಪಲ್ ಹೂ ವಿಲ್ ಟೇಕ್ ಯು, ಹುಷಾರಾಗಿ ಕರ್ಕೊಂಡು ಹೋಗ್ತಾರೆ, ಹುಷಾರಾಗಿ ಯಾರಾದ್ರೂ ಒಬ್ರು ಡ್ರಾಪ್ ಮಾಡ್ತಾರೆ ಅಥವಾ ಕ್ಯಾಬ್ ಬರುತ್ತೆ. ಬಟ್ 31ನೇ ತಾರೀಕು ಎಲ್ಲಮ್ಮನ ಜಾತ್ರೆ, ಹುಚ್ಚರ್ ಮದ್ವೆಲಿ ಉಂಡವನೇ ಜಾಣ ಅಂದಂಗಿರುತ್ತೆ ಪರಿಸ್ಥಿತಿ. ನೀವು ಸಂಪೂರ್ಣವಾಗಿ ಎಲ್ಲಾನು ಪೊಲೀಸ್ ಮೇಲೆ ಹಾಕ್ತೀನಿ ಅಂದ್ರೆ ಆಗಲ್ಲ. ನಿಮ್ ಜೊತೆಲಿರೋನ್ ಕೂಡ ಕುಡಿತಾನೆ, ನೀವು ಮದ್ಯಪಾನ ಸೇವಿಸಿರ್ತೀರಾ. ವೇರ್ ಇಸ್ ದ ಪ್ರೊಟೆಕ್ಟರ್? ಯಾವಾಗ್ಲೂ ಇನ್ ದ ಮೋಸ್ಟ್ ಸಾಫ್ಟ್ ಪಾರ್ಟ್, ಅಂದ್ರೆ ಮೋಸ್ಟ್ ವನರಬಲ್ ಟೈಮ್ ಅಲ್ಲೇನೆ ದುರಂತಗಳಾಗೋದು. ಸೊ ನೀವು ನಾರ್ಮಲ್ ಆಗಿ ಹೋದಾಗ ಏನಾಗುತ್ತೆ, ಯು ಗೋ ಫ್ರಮ್ ಒನ್ ಡೆಸ್ಟಿನೇಷನ್ ಟು ಮನೆ, ಎಲ್ಲಾರು ಅದೇ ಡೆಸ್ಟಿನೇಷನ್ಗೆ ಹೋಗಲ್ಲ. ಇಲ್ಲಿ ಗುಂಪಲ್ ಗೋವಿಂದ ಜೈ ಅಂದೋಗಿರುತ್ತೆ. ಆ ಖಾಕಿ ಬಟ್ಟೆ ಇಲ್ಲ ಅಂದ್ರೆ ನೀವುಗಳು ಏನೂ ಮಾಡಕ್ ಸಾಧ್ಯ ಇಲ್ಲ. ಆ ಖಾಕಿ ಬಟ್ಟೆ ಇದ್ದು, ಅಷ್ಟು ಪಡೆ ಇದ್ದು ಕಂಟ್ರೋಲ್ ಮಾಡಕ್ ಅಷ್ಟು ಕಷ್ಟ ಆಗುತ್ತೆ ಅಂದ್ರೆ, ಹೆಣ್ಣು ಮಕ್ಕಳುಗಳು ಯೋಚನೆ ಮಾಡಬೇಕಾಗಿರೋದು, ಇಸ್ ದಿಸ್ ಸೆಲೆಬ್ರೇಷನ್ ಗೋಯಿಂಗ್ ಟು ಕಿಲ್ ಮೀ, ಮೇಕ್ ಮೀ, ಆರ್ ಆಮ್ ಐ ಗೋಯಿಂಗ್ ಟು ಲವ್ ಇಟ್? ಇಂಥ ಸೆಲೆಬ್ರೇಷನ್ ನನಗ್ ಸೇಫಾ? ನಾನು ಯಾರ ಜೊತೆ ಹೋದ್ರೆ ಸೇಫು, ಹೇಗ್ ಹೋದ್ರೆ ಸೇಫು? ಇದಿಷ್ಟೇನಾ ಸೆಲೆಬ್ರೇಷನ್ ಅಥವಾ ಬೇರೆ ರೀತಿ ಸೆಲೆಬ್ರೇಟ್ ಮಾಡಬಹುದಾ ಅನ್ನೋದನ್ನ ಒಂದು ಹೆಣ್ಣು ಮಗು ಯೋಚನೆ ಮಾಡ್ತು ಅಂದ್ರೆ ಐ ಆಮ್ ಫೈನ್. ಸೆಲೆಬ್ರೇಷನ್ಸ್ಗೆ ಅಂತ ಹೋಯ್ತಾರೆ. ಹೊಸ್ತು ಅಂದ್ರೆ ಏನು ಶುರು? ಈಗ ನಾವು ಏನಂತ ಹೇಳ್ಕೊಡ್ತೀವಿ, ಹುಟ್ಟುಹಬ್ಬ ಇರ್ಬೋದು ಅಥವಾ ನಮ್ಮ ಬರ್ತ್ಡೇ, ನಮ್ಮ ಹೊಸ ವರ್ಷಕ್ಕೆ ಏನಂತೆ ಇವತ್ತೇನು ಗಲಾಟೆ ಮಾಡ್ಕೋಬೇಡ, ವರ್ಷ ಪೂರ್ತ ಒಳ್ಳೇದಾಗುತ್ತೆ ಅಂತ ಹೇಳ್ತೀವಿ. ಹೊಸ ವರ್ಷದ 31ನೇ ತಾರೀಕೆ ಕುಡಿದ್ಬಿಟ್ಟು ಕಾಲತ್ಕ ಬಿದ್ದಿರ್ತಾರೆ ಹಿಂಗೆತ್ಕೊಂಡು. ಅವನ್ನ ಕರ್ಕೊಂಡು ಪಾಪ ಪೊಲೀಸ್ನವರು KS IAS ಎಲ್ಲ IPS ಎಲ್ಲ ಮಾಡ್ಕೊ ಬಂದಿರ್ತಾರೆ. ಇವ್ರು ಕುಡಿದ್ಬಿಟ್ಟು ಎತ್ಕೋಗಿ ಮನೆ ಬಿಡಕ್ಕೆ ಅವ್ನ ತಕ್ಕೋಗಿಡ್ತಾರೆ ಪೊಲೀಸ್. ಅಷ್ಟೆಲ್ಲ ಓದ್ಕೊಂಡ್ ಬಂದ್ರು ಇವ್ನ ನೆಟ್ಟಿಗೆ ಜ್ಞಾನವೇ ಇರಕ್ಕಿಲ್ಲ, ಹಿಂಗಿಂಗ್ ತೂಗಾಡ್ತಾ ಇರ್ತಾನೆ ಬೆಳಗ್ಗೆ. ಈಗ ಹೊಸ ವರ್ಷದ ದಿನ ನೀವು ಟಿವಿ ನೋಡಿ, ಸಿನಿಮಾ ರಿಲೀಸ್ ಆದಾಗ ಒಂದಷ್ಟು ಬಹುಮುಖ ಪ್ರತಿಭೆಗಳು ಉಟ್ಕೊಳ್ತಾರೆ. ಅಣ್ಣ ಸಿನಿಮಾ ಹಂಗೆ ಅಣ್ಣ ಹಿಂಗೆ ಅಣ್ಣ ಅಂತ ಹಿಂಗ್ ಸಿನಿಮಾ ರಿಲೀಸ್ ದಿನ ಉಟ್ಕೋತಾರೋ, ಹೊಸ ವರ್ಷದ ದಿನ ಈ ಒಂದಷ್ಟು ಜನ MG ರೋಡ್ ಆ ರೋಡ್ಗಳಲ್ಲಿ ಒಂದಷ್ಟು ಉಟ್ಕೊಂಡಿರ್ತಾರೆ. 11:30 12 ಹೊಸ ಶುರುನೇ ಕಾಲೆತ್ಕ ಬಿತ್ಕೊಬಿಟ್ರೆ ಇನ್ ವರ್ಷ ಪೂರ್ತಿ ಅವ್ರಿಗೆ ಒಳ್ಳೇದು ಹೆಂಗಾಯ್ತದೆ, ಕಾಲೆತ್ಕೊಂಡೆ ಹೊಂಟೋಯ್ತಾರೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಸೆಲೆಬ್ರೇಷನ್ ಅನ್ನೋದು ಹೆಂಗೆ. ನಮಗೆ ಹೊಸ ವರ್ಷ ಯುಗಾದಿ, ನನಗೆ 31 ಏನಂದ್ರೆ ಬರೀ ಕ್ಯಾಲೆಂಡರ್ ಬದಲಾವಣೆಗೆ ಅಷ್ಟೇ. ಸರಿ ಸುಷ್ಮಾ ಮೇಡಮ್, ವರ್ಷ ಪೂರ್ತಿ ಏನೇನೋ ಆಗಿರುತ್ತೆ, ಕೆಲವೊಂದಷ್ಟು ಖುಷಿ, ಕೆಲವೊಂದಷ್ಟು ದುಃಖ, ಅದನ್ನೆಲ್ಲ ಮರೆತುಬಿಟ್ಟು ಹೊಸ ವರ್ಷವನ್ನ ನಮಗ್ ಹೇಗ್ ಬೇಕೋ ಹಾಗೆ ನಾವು ಸ್ವಾಗತ ಮಾಡ್ತೀವಿ. ಈ ಫನ್ನಿಗೆ ನೀವು ಯಾಕೆ ಬ್ಯಾರಿಯರ್ ಹಾಕ್ತೀರಿ? ನಮಗ್ ಹೆಂಗ್ ಬೇಕೋ
ಬೇಕೋ ಹಂಗ ಆಚರಣೆ ಮಾಡ್ಕೊಳ್ಳೋದನ್ನ ತಪ್ಪು ಅಂತ ಯಾಕೆ ಕನ್ಸಿಡರ್ ಮಾಡ್ಬೇಕು ಹಿಂಗ್ ಕೇಳ್ಬೋದು ಜನ್ಸಿ ಮಕ್ಳು, ಅಥವಾ ಈಗ ಯಾರೆಲ್ಲ ಪಾರ್ಟಿ ಕಲ್ಚರ್ ಬೇಕು ಅಂತಾರ ಅವರು. ನಾನು ಹೇಳೋದು ಪಾರ್ಟಿ ಮಾಡೋದು ತಪ್ಪು ಅಂತಲ್ಲ, ಎಲ್ಲಿ ಯಾವಾಗ ಏನು ಮಾಡಬೇಕು ಅನ್ನೋದು ಪ್ರತಿಯೊಂದಕ್ಕೂ ಎಲ್ಲೇ ಇರಬೇಕು. ಈಗ ಪ್ರಥಮ್ ಹೇಳಿದಂಗೆ ಕೊನೆ ದಿವಸ ಕುಂಬಳಕಾಯಿ ಸಿನಿಮಾ ಉದಾಹರಣೆ ತಗೊಂಡ್ರೆ, ಸಿನಿಮಾ ಮುಗಿದ ಮೇಲೆ ಕುಂಬಳಕಾಯಿ ಹೊಡೆದು ಪಾರ್ಟಿ ಮಾಡೋದು ಸಹಜಾನೇ. ಆದರೆ ಎಲ್ಲಿ ಫುಲ್ ಸ್ಟಾಪ್ ಇಡಬೇಕು, ಎಲ್ಲಿ ಪಾಸ್ ತಗೋಬೇಕು ಅನ್ನೋದನ್ನ ಅರಿವಿಲ್ದಲೆ ನೀವು ಏನೇ ಮಾಡಿದ್ರು ದಟ್ ಈಸ್ ರಾಂಗ್. ನಾನು ಹೇಳೋದು ನೀವು ನ್ಯೂ ಇಯರ್ಸ್ ನ ಆಚರಿಸಬೇಡಿ ಅಂತ ಹೇಳ್ತಾ ಇಲ್ಲ, ಆಚರಿಸಿ. ಬಟ್ ನೀವು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ನಿಮ್ಮ ಒಂದು ಚಿಕ್ಕ ಸರ್ಕಲ್ ಅಲ್ಲಿ ಸೇಫ್ ಆಗಿ ನಿಮ್ಮ ಲೈಫ್ ನ ಸೆಲೆಬ್ರೇಟ್ ಮಾಡಿ. ಡೋಂಟ್ ಮೇಕ್ ಅ ಸೆಲೆಬ್ರೇಷನ್ ಅ ಪ್ರಾಬ್ಲಮ್ ವೇರ್ ಯು ಸ್ಟಾರ್ಟ್ ಕ್ರೈಯಿಂಗ್ ಅಬೌಟ್ ಇಟ್. ಅಂದ್ರೆ ಆಚರಣೆ ಅನ್ನೋದು ಹಿಂಸೆ ಆಗಿ ಅನಾಚಾರ ಆಗಿ ತಿರುಗಬಾರದು ಅಷ್ಟೇ. ಆಚರಣೆ ಇಸ್ ಆಲ್ವೇಸ್ ಆಚರಣೆ. ನೀವು ಆಚರಣೆ ಮಾಡಬೇಡಿ ಅನ್ನೋದಲ್ಲ ಪ್ರಶ್ನೆ, 31ನೇ ತಾರೀಕು ಹೇಗೆ ಮಾಡ್ತೀರಾ ಅನ್ನೋದಲ್ವಾ ಪ್ರಶ್ನೆ. ನೀವು 31ನೇ ತಾರೀಕು ಸೆಲೆಬ್ರೇಟ್ ಮಾಡೋದಲ್ಲ ಪ್ರಾಬ್ಲಮ್ಮು. MG ರೋಡಲ್ಲಿ ಹಿಂಗಾಗತ್ತೆ ದುರಂತ ಅನ್ನೋದು ತಾನೇ ಪ್ರಾಬ್ಲಮ್ಮು. ಸೊ ದ ಪ್ರಾಬ್ಲಮ್ ಇಸ್, ನೀವು ನಾರ್ಮಲ್ ಡೇ ನೀವು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಪಬ್ಬಿಗೆ ಹೋದಾಗ ತೊಂದರೆ ಆಗೋದಿಲ್ಲ. ಯಾಕೆಂದ್ರೆ ದರ್ ಇಸ್ ಅ ಸೆಗ್ಮೆಂಟ್ ಆಫ್ ಪೀಪಲ್ ಹೂ ವಿಲ್ ಟೇಕ್ ಯು, ಹುಷಾರಾಗಿ ಕರ್ಕೊಂಡು ಹೋಗ್ತಾರೆ, ಹುಷಾರಾಗಿ ಯಾರಾದ್ರೂ ಒಬ್ರು ಡ್ರಾಪ್ ಮಾಡ್ತಾರೆ ಅಥವಾ ಕ್ಯಾಬ್ ಬರುತ್ತೆ. ಬಟ್ 31ನೇ ತಾರೀಕು ಎಲ್ಲಮ್ಮನ ಜಾತ್ರೆ, ಹುಚ್ಚರ್ ಮದ್ವೆಲಿ ಉಂಡವನೇ ಜಾಣ ಅಂದಂಗಿರುತ್ತೆ ಪರಿಸ್ಥಿತಿ. ನೀವು ಸಂಪೂರ್ಣವಾಗಿ ಎಲ್ಲಾನು ಪೊಲೀಸ್ ಮೇಲೆ ಹಾಕ್ತೀನಿ ಅಂದ್ರೆ ಆಗಲ್ಲ. ನಿಮ್ ಜೊತೆಲಿರೋನ್ ಕೂಡ ಕುಡಿತಾನೆ, ನೀವು ಮದ್ಯಪಾನ ಸೇವಿಸಿರ್ತೀರಾ. ವೇರ್ ಇಸ್ ದ ಪ್ರೊಟೆಕ್ಟರ್? ಯಾವಾಗ್ಲೂ ಇನ್ ದ ಮೋಸ್ಟ್ ಸಾಫ್ಟ್ ಪಾರ್ಟ್, ಅಂದ್ರೆ ಮೋಸ್ಟ್ ವನರಬಲ್ ಟೈಮ್ ಅಲ್ಲೇನೆ ದುರಂತಗಳಾಗೋದು. ಸೊ ನೀವು ನಾರ್ಮಲ್ ಆಗಿ ಹೋದಾಗ ಏನಾಗುತ್ತೆ, ಯು ಗೋ ಫ್ರಮ್ ಒನ್ ಡೆಸ್ಟಿನೇಷನ್ ಟು ಮನೆ, ಎಲ್ಲಾರು ಅದೇ ಡೆಸ್ಟಿನೇಷನ್ಗೆ ಹೋಗಲ್ಲ. ಇಲ್ಲಿ ಗುಂಪಲ್ ಗೋವಿಂದ ಜೈ ಅಂದೋಗಿರುತ್ತೆ. ಆ ಖಾಕಿ ಬಟ್ಟೆ ಇಲ್ಲ ಅಂದ್ರೆ ನೀವುಗಳು ಏನೂ ಮಾಡಕ್ ಸಾಧ್ಯ ಇಲ್ಲ. ಆ ಖಾಕಿ ಬಟ್ಟೆ ಇದ್ದು, ಅಷ್ಟು ಪಡೆ ಇದ್ದು ಕಂಟ್ರೋಲ್ ಮಾಡಕ್ ಅಷ್ಟು ಕಷ್ಟ ಆಗುತ್ತೆ ಅಂದ್ರೆ, ಹೆಣ್ಣು ಮಕ್ಕಳುಗಳು ಯೋಚನೆ ಮಾಡಬೇಕಾಗಿರೋದು, ಇಸ್ ದಿಸ್ ಸೆಲೆಬ್ರೇಷನ್ ಗೋಯಿಂಗ್ ಟು ಕಿಲ್ ಮೀ, ಮೇಕ್ ಮೀ, ಆರ್ ಆಮ್ ಐ ಗೋಯಿಂಗ್ ಟು ಲವ್ ಇಟ್? ಇಂಥ ಸೆಲೆಬ್ರೇಷನ್ ನನಗ್ ಸೇಫಾ? ನಾನು ಯಾರ ಜೊತೆ ಹೋದ್ರೆ ಸೇಫು, ಹೇಗ್ ಹೋದ್ರೆ ಸೇಫು? ಇದಿಷ್ಟೇನಾ ಸೆಲೆಬ್ರೇಷನ್ ಅಥವಾ ಬೇರೆ ರೀತಿ ಸೆಲೆಬ್ರೇಟ್ ಮಾಡಬಹುದಾ ಅನ್ನೋದನ್ನ ಒಂದು ಹೆಣ್ಣು ಮಗು ಯೋಚನೆ ಮಾಡ್ತು ಅಂದ್ರೆ ಐ ಆಮ್ ಫೈನ್. ಸೆಲೆಬ್ರೇಷನ್ಸ್ಗೆ ಅಂತ ಹೋಯ್ತಾರೆ. ಹೊಸ್ತು ಅಂದ್ರೆ ಏನು? ಶುರು ಈಗ ನಾವು ಏನಂತ ಹೇಳ್ಕೊಡ್ತೀವಿ, ಹುಟ್ಟುಹಬ್ಬ ಇರ್ಬೋದು ಅಥವಾ ನಮ್ಮ ಬರ್ತಡೇ, ನಮ್ಮ ಹೊಸ ವರ್ಷಕ್ಕೆ ಏನಂತೆ, ಇವತ್ತೇನು ಗಲಾಟೆ ಮಾಡ್ಕೋಬೇಡ, ವರ್ಷ ಪೂರ್ತ ಒಳ್ಳೇದಾಗುತ್ತೆ ಅಂತ ಹೇಳ್ತೀವಿ. ಹೊಸ ವರ್ಷದ 31ನೇ ತಾರೀಕೆ ಕುಡಿದ್ಬಿಟ್ಟು ಕಾಲತ್ಕ ಬಿದ್ದಿರ್ತಾರೆ ಹಿಂಗೆತ್ಕೊಂಡು. ಅವನ್ನ ಕರ್ಕೊಂಡೋಗಿ ಪಾಪ ಪೊಲೀಸ್ನವರು KS IAS ಎಲ್ಲ IPS ಎಲ್ಲ ಮಾಡ್ಕೊ ಬಂದಿರ್ತಾರೆ. ಇವ್ರು ಕುಡಿದ್ಬಿಟ್ಟು ಎತ್ಕೋಗಿ ಮನೆ ಬಿಡಕ್ಕೆ ಅವ್ನ ತಕ್ಕೋಗಿರ್ತಾರೆ ಪೊಲೀಸ್. ಅಷ್ಟೆಲ್ಲ ಓದ್ಕೊಂಡ್ ಬಂದ್ರು ಇವ್ನ ನೆಟ್ಟಿಗೆ ಜ್ಞಾನವೇ ಇರಕ್ಕಿಲ್ಲ, ಹಿಂಗಿಂಗ್ ತೂಗಾಡ್ತಾ ಇರ್ತಾನೆ ಬೆಳಗ್ಗೆ. ಈಗ ಹೊಸ ವರ್ಷದ ದಿನ ನೀವು ಟಿವಿ ನೋಡಿ, ಸಿನಿಮಾ ರಿಲೀಸ್ ಆದಾಗ ಒಂದಷ್ಟು ಬಹುಮುಖ ಪ್ರತಿಭೆಗಳು ಉಟ್ಕೊಳ್ತಾರೆ. ಅಣ್ಣ ಸಿನಿಮಾ ಹಂಗೆ ಅಣ್ಣ ಹಿಂಗೆ ಅಣ್ಣ ಅಂತ ಹಿಂಗ್ ಸಿನಿಮಾ ರಿಲೀಸ್ ದಿನ ಉಟ್ಕೋತಾರೋ, ಹೊಸ ವರ್ಷದ ದಿನ ಈ ಒಂದಷ್ಟು ದಿನ MG ರೋಡು ಆ ರೋಡ್ಗಳಲ್ಲಿ ಒಂದಷ್ಟು ಉಟ್ಕೊಂಡಿರ್ತಾರೆ. 11:30 12 ಹೊಸ ಶುರುನೇ ಕಾಲೆತ್ಕ ಬಿತ್ಕೊಬಿಟ್ರೆ ಇನ್ ವರ್ಷ ಪೂರ್ತಿ ಅವ್ರಿಗೆ ಒಳ್ಳೇದ್ ಹೆಂಗಾಯ್ತದೆ, ಕಾಲೆತ್ಕೊಂಡೆ ಹೊಂಟೋಯ್ತಾರೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಸೆಲೆಬ್ರೇಷನ್ ಅನ್ನೋದು ಹೆಂಗೆ, ನಮಗೆ ಹೊಸ ವರ್ಷ ಯುಗಾದಿ, ನನಗೆ 31 ಏನಂದ್ರೆ ಬರೀ ಕ್ಯಾಲೆಂಡರ್ ಬದಲಾವಣೆಗೆ ಅಷ್ಟೇ. ಸರಿ ಸುಷ್ಮಾ ಮೇಡಮ್, ವರ್ಷ ಪೂರ್ತಿ ಏನೇನೋ ಆಗಿರುತ್ತೆ, ಕೆಲವೊಂದಷ್ಟು ಖುಷಿ, ಕೆಲವೊಂದಷ್ಟು ದುಃಖ, ಅದನ್ನೆಲ್ಲ ಮರೆತುಬಿಟ್ಟು ಹೊಸ ವರ್ಷವನ್ನ ನಮಗ್ ಹೇಗ್ ಬೇಕೋ ಹಾಗೆ ನಾವು ಸ್ವಾಗತ ಮಾಡ್ತೀವಿ. ಈ ಫನ್ನಿಗೆ ನೀವು ಯಾಕೆ ಬ್ಯಾರಿಯರ್ ಹಾಕ್ತೀರಿ? ನಮಗ್ ಹೆಂಗ್ ಬೇಕೋ ಹಂಗ ಆಚರಣೆ ಮಾಡ್ಕೊಳ್ಳೋದನ್ನ ತಪ್ಪು ಅಂತ ಯಾಕೆ ಕನ್ಸಿಡರ್ ಮಾಡ್ಬೇಕು ಹಿಂಗ್ ಕೇಳ್ಬೋದು ಜನ್ಸಿ ಮಕ್ಳು, ಅಥವಾ ಈಗ ಯಾರೆಲ್ಲ ಪಾರ್ಟಿ ಕಲ್ಚರ್ ಬೇಕು ಅಂತಾರ ಅವರು. ನಾನು ಹೇಳೋದು ಪಾರ್ಟಿ ಮಾಡೋದು ತಪ್ಪು ಅಂತಲ್ಲ, ಎಲ್ಲಿ ಯಾವಾಗ ಏನು ಮಾಡಬೇಕು ಅನ್ನೋದು ಪ್ರತಿಯೊಂದಕ್ಕೂ ಎಲ್ಲೇ ಇರಬೇಕು. ಈಗ ಪ್ರಥಮ್ ಹೇಳಿದಂಗೆ ಕೊನೆ ದಿವಸ ಕುಂಬಳಕಾಯಿ ಸಿನಿಮಾ ಉದಾಹರಣೆ ತಗೊಂಡ್ರೆ, ಸಿನಿಮಾ ಮುಗಿದ ಮೇಲೆ ಕುಂಬಳಕಾಯಿ ಹೊಡೆದು ಪಾರ್ಟಿ ಮಾಡೋದು ಸಹಜಾನೇ. ಆದರೆ ಎಲ್ಲಿ ಫುಲ್ ಸ್ಟಾಪ್ ಇಡಬೇಕು, ಎಲ್ಲಿ ಪಾಸ್ ತಗೋಬೇಕು ಅನ್ನೋದನ್ನ ಅರಿವಿಲ್ದಲೆ ನೀವು ಏನೇ ಮಾಡಿದ್ರು ದಟ್ ಈಸ್ ರಾಂಗ್. ನಾನು ಹೇಳೋದು ನೀವು ನ್ಯೂ ಇಯರ್ಸ್ ನ ಆಚರಿಸಬೇಡಿ ಅಂತ ಹೇಳ್ತಾ ಇಲ್ಲ, ಆಚರಿಸಿ. ಬಟ್ ನೀವು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ನಿಮ್ಮ ಒಂದು ಚಿಕ್ಕ ಸರ್ಕಲ್ ಅಲ್ಲಿ ಸೇಫ್ ಆಗಿ ನಿಮ್ಮ ಲೈಫ್ ನ ಸೆಲೆಬ್ರೇಟ್ ಮಾಡಿ. ಡೋಂಟ್ ಮೇಕ್ ಅ ಸೆಲೆಬ್ರೇಷನ್ ಅ ಪ್ರಾಬ್ಲಮ್ ವೇರ್ ಯು ಸ್ಟಾರ್ಟ್ ಕ್ರೈಯಿಂಗ್ ಅಬೌಟ್ ಇಟ್. ಅಂದ್ರೆ ಆಚರಣೆ ಅನ್ನೋದು ಹಿಂಸೆ ಆಗಿ ಅನಾಚಾರ ಆಗಿ ತಿರುಗಬಾರದು ಅಷ್ಟೇ. ಆಚರಣೆ ಇಸ್ ಆಲ್ವೇಸ್ ಆಚರಣೆ.
ನೀವು ಆಚರಣೆ ಮಾಡಬೇಡಿ ಅನ್ನೋದಲ್ಲ ಪ್ರಶ್ನೆ, 31ನೇ ತಾರೀಕು ಹೇಗೆ ಮಾಡ್ತೀರಾ ಅನ್ನೋದಲ್ವಾ ಪ್ರಶ್ನೆ. ನೀವು 31ನೇ ತಾರೀಕು ಸೆಲೆಬ್ರೇಟ್ ಮಾಡೋದಲ್ಲ ಪ್ರಾಬ್ಲಮ್ಮು, MG ರೋಡಲ್ಲಿ ಹಿಂಗಾಗತ್ತೆ ದುರಂತ ಅನ್ನೋದು ತಾನೇ ಪ್ರಾಬ್ಲಮ್ಮು. ಸೊ ದ ಪ್ರಾಬ್ಲಮ್ ಇಸ್, ನೀವು ನಾರ್ಮಲ್ ಡೇ ನೀವು ನಿಮ್ಮ ಫ್ರೆಂಡ್ಸ್ ಗಳ ಜೊತೆ ಪಬ್ಗೆ ಹೋದಾಗ ತೊಂದರೆ ಆಗೋದಿಲ್ಲ. ಯಾಕೆಂದ್ರೆ ದೆರ್ ಇಸ್ ಅ ಸೆಗ್ಮೆಂಟ್ ಆಫ್ ಪೀಪಲ್ ಹೂ ವಿಲ್ ಟೇಕ್ ಯು, ಹುಷಾರಾಗಿ ಕರ್ಕೊಂಡು ಹೋಗ್ತಾರೆ, ಹುಷಾರಾಗಿ ಯಾರಾದ್ರೂ ಒಬ್ರು ಡ್ರಾಪ್ ಮಾಡ್ತಾರೆ ಅಥವಾ ಕ್ಯಾಬ್ ಬರುತ್ತೆ. ಬಟ್ 31ನೇ ತಾರೀಕು ಎಲ್ಲಮ್ಮನ ಜಾತ್ರೆ, ಹುಚ್ಚರ ಮದ್ವೆಲಿ ಉಂಡವನೇ ಜಾಣ ಅಂದಂಗಿರುತ್ತೆ ಪರಿಸ್ಥಿತಿ. ನೀವು ಸಂಪೂರ್ಣವಾಗಿ ಎಲ್ಲಾನು ಪೊಲೀಸ್ ಮೇಲೆ ಹಾಕ್ತೀನಿ ಅಂದ್ರೆ ಆಗಲ್ಲ. ನಿಮ್ ಜೊತೆಲಿರೋನ್ ಕೂಡ ಕುಡಿತಾನೆ, ನೀವು ಮದ್ಯಪಾನ ಸೇವಿಸಿರ್ತೀರಾ. ವೇರ್ ಇಸ್ ದ ಪ್ರೊಟೆಕ್ಟರ್? ಯಾವಾಗ್ಲೂ ಇನ್ ದ ಮೋಸ್ಟ್ ಸಾಫ್ಟ್ ಪಾರ್ಟ್, ಅಂದ್ರೆ ಮೋಸ್ಟ್ ವನರಬಲ್ ಟೈಮ್ ಅಲ್ಲೇನೆ ದುರಂತಗಳಾಗೋದು. ಸೊ ನೀವು ನಾರ್ಮಲ್ ಆಗಿ ಹೋದಾಗ ಏನಾಗುತ್ತೆ, ಯು ಗೋ ಫ್ರಮ್ ಒನ್ ಡೆಸ್ಟಿನೇಷನ್ ಟು ಮನೆ, ಎಲ್ಲಾರು ಅದೇ ಡೆಸ್ಟಿನೇಷನ್ಗೆ ಹೋಗಲ್ಲ. ಇಲ್ಲಿ ಗುಂಪಲ್ ಗೋವಿಂದ ಜೈ ಅಂದೋಗಿರುತ್ತೆ. ಆ ಖಾಕಿ ಬಟ್ಟೆ ಇಲ್ಲ ಅಂದ್ರೆ ನೀವುಗಳು ಏನೂ ಮಾಡಕ್ ಸಾಧ್ಯ ಇಲ್ಲ. ಆ ಖಾಕಿ ಬಟ್ಟೆ ಇದ್ದು, ಅಷ್ಟು ಪಡೆ ಇದ್ದು ಕಂಟ್ರೋಲ್ ಮಾಡಕ್ ಅಷ್ಟು ಕಷ್ಟ ಆಗುತ್ತೆ ಅಂದ್ರೆ, ಹೆಣ್ಣು ಮಕ್ಕಳುಗಳು ಯೋಚನೆ ಮಾಡಬೇಕಾಗಿರೋದು, ಇಸ್ ದಿಸ್ ಸೆಲೆಬ್ರೇಷನ್ ಗೋಯಿಂಗ್ ಟು ಕಿಲ್ ಮೀ, ಮೇಕ್ ಮೀ, ಆರ್ ಆಮ್ ಐ ಗೋಯಿಂಗ್ ಟು ಲವ್ ಇಟ್? ಇಂಥ ಸೆಲೆಬ್ರೇಷನ್ ನನಗ್ ಸೇಫಾ? ನಾನು ಯಾರ ಜೊತೆ ಹೋದ್ರೆ ಸೇಫು? ಹೇಗ್ ಹೋದ್ರೆ ಸೇಫು? ಇದಿಷ್ಟೇನಾ ಸೆಲೆಬ್ರೇಷನ್ ಅಥವಾ ಬೇರೆ ರೀತಿ ಸೆಲೆಬ್ರೇಟ್ ಮಾಡಬಹುದಾ ಅನ್ನೋದನ್ನ ಒಂದು ಹೆಣ್ಣು ಮಗು ಯೋಚನೆ ಮಾಡ್ತು ಅಂದ್ರೆ ಐ ಆಮ್ ಫೈನ್.